ಏನ್ರಿ, ಈ ಬಿಸಿಲು ಕಾಲದಲ್ಲಿ ನಾವು ಹೇಗೆ ಬದುಕೋದು? ಅದೇ ಕಾವೇರಿ, ನನಗೂ ಏನೂ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ನನಗೂ ಏನೂ ಆಲೋಚನೆ ಆಗ್ತಾ ಇಲ್ಲ. ಪಟ್ನಕ್ಕೆ ಹೋಗೋಣ ಅಂದ್ರೆ ಅಪ್ಪ ಅಮ್ಮ ಬೇಡ ಅಂತ ಹೇಳ್ತಿದ್ದಾರೆ. ಊರಲ್ಲಿ ಒಂದ್ ಕಡೆ ನೀರೂ ಇಲ್ಲ, ಅದ್ರಲ್ಲೂ ಈ ಕರೆಂಟ್ದು ಬೇರೆ. ಹೇಗೆ ಬದುಕೋದು ಅಂತ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಮೊದಲು ನೀವು ಪಟ್ನಕ್ಕೆ ಹೋಗುವ ಏರ್ಪಾಡು ಮಾಡಿ. ಅಲ್ಲಿ ನಿಮ್ಗೆ ಏನಾದ್ರೂ ಕೂಲಿ ಕೆಲಸ ಸಿಕ್ಕಿದ್ರೆ ನನಗೂ ಏನಾದ್ರೂ ಒಂದು ಕೆಲಸ ಸಿಗುತ್ತೆ. ನಾವಿಬ್ರು ಕೆಲಸ ಮಾಡಿದ್ರೆ ಮಾತ್ರ ಇಲ್ಲಿ ಜೀವನ ಮಾಡಕ್ಕೆ ಸಾಧ್ಯ. ಜ್ಯೋತಿ, ನೀನ್ ಹೇಳೋದೇನೋ ಸರಿನೇ, ಆದ್ರೆ ಅಪ್ಪ ಅಮ್ಮ ಪಟ್ನಕ್ಕೆ ಹೋಗೋದ್ ಬೇಡ ಅಂತ ಆಟ ಹಿಡಿದು ಕೂತಿದಾರಲ್ವಾ, ಅವ್ರನ್ನ ಹೇಗೆ ಒಪ್ಸೋದು ಅಂತ ನನ್ನ ತಲೆಗೆ ಅರ್ಥನೇ ಆಗ್ತಾ ಇಲ್ಲ. ನೀನೇ ಏನೋ ಆಲೋಚನೆ ಮಾಡಿ ತೀರ್ಮಾನವನ್ನ ಹೇಳು. ನಂದು ಮೊದ್ಲೇ ಮಣ್ಣಿನ ಬುರುಡೆ, ನನ್ ಜೊತೆ ಹೋಗಿ ಆಲೋಚನೆ ಮಾಡಕ್ ಕೇಳ್ತಿದ್ದೀರಾ? ಎಲ್ಲ ಅನುಭವ ಜ್ಯೋತಿ. ನಮಗೆ ವಿದ್ಯಾಭ್ಯಾಸ ಇದೆ ಅಂತನ ನಾವು ಕೂಲಿ ಕೆಲಸ ಮಾಡೋದು. ಎಲ್ಲರೂ ಮಾಡೋದನ್ನ ನೋಡ್ದೋ ಹಾಗೇನೆ ಕಲ್ತ್ಕೊಂಡು ಇವಾಗ ಕೂಡ ಹಾಗೆ ತಾನೇ ಹೊಲದ ಕೆಲಸ ಮಾಡ್ತಿದೀವಿ. ನಿಮ್ಮ ಹೊಲದ ಕೆಲ್ಸ ಸಾಕೂರಿ. ಯಾವಾಗ ನೋಡಿದ್ರು ಹೊಲದ ಕೆಲ್ಸ ಅಂತ ಜೀವ ಬಿಡ್ತೀರಾ. ಹೊಲದ ಕೆಲ್ಸ ಮಾಡ್ಲಿಕ್ಕೆ ನೀರ್ ಬೇಕು. ಭೂಮಿ ಎಲ್ಲ ಇವಾಗ ಒಣಗೋಗಿದೆ. ಹಾಗಿರುವಾಗ ಹೇಗೆ ರೀ ವ್ಯವಸಾಯ ಮಾಡೋದು? ಹೇಳ್ರಿ, ನಾನ್ ಕೇಳ್ತಾ ಇದ್ದೀನಲ್ಲ, ಹೇಳ್ರಿ, ಹೇಳಿ. ಕೋಪ ಮಾಡ್ಕೋಬೇಡ ಜ್ಯೋತಿ. ಮನ್ಸಿಟ್ಟು ನಾವು ಆಲೋಚನೆ ಮಾಡಿದ್ರೆ ಜೀವನ ಮಾಡಕ್ಕೆ ಏನಾದ್ರೂ ಒಂದು ದಾರಿ ಖಂಡಿತ ಸಿಗುತ್ತೆ. ನನ್ ಮಾತ್ ಕೇಳೆ, ಪಟ್ನಕ್ಕೆ ಹೋಗಿ ಜೀವನ ಮಾಡೋದನ್ನ ಮರ್ತ್ಬಿಡು. ಸರಿ ರೀ, ಪಟ್ನಕ್ಕೆ ಹೋಗುವ ಮಾತೆ ನಾನು ಬಿಟ್ಬಿಡ್ತೀನಿ. ಆದ್ರೆ ನಮ್ಮೆಲ್ಲರನ್ನ ನೀವು ಹೇಗೆ ಸಾಕ್ತೀರಾ ಹೇಳಿ? ನೀವು ತಂದಾಕಿದ್ರೆ ನಾನು ಅಡಿಗೆ ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹಾಗೆಲ್ಲ ಮಾತಾಡ್ಬೇಡ ಜ್ಯೋತಿ. ಸಂಸಾರ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ. ನೀನು ಹೇಳಿದ ಹಾಗೇನೆ ನಾನು ತಂದೆ ತಾಯಿ ಬಳಿ ಹೋಗಿ ಪಟ್ನಕ್ಕೆ ಹೋಗೋ ವಿಚಾರದ ಬಗ್ಗೆ ಮಾತಾಡ್ತೀನಿ. ಸರಿ, ನೀವು ಹೋಗಿ ಬರಷ್ಟರಲ್ಲಿ ನಾನು ಮಜ್ಜಿಗೆ ಮಾಡಿರ್ತೀನಿ. ಸುಧಾಕರ್ ಮನೆಯಿಂದ ಹೊರಗಡೆ ಬಂದು ಆಲದ ಮರದ ಹತ್ರ ಮಾತಾಡ್ಕೊಂಡು ಕೂತಿರುವ ರಂಗಯ್ಯ ಸಾವಿತ್ರಿ ಬಳಿ ಬಂದ. ಏನಪ್ಪ ಮಗನೇ, ಸೊಸೆ ಏನು ಅಂತ ಹೇಳಿ ಕಳ್ಸಿದ್ಲು? ಜ್ಯೋತಿ, ಏನು ಹೇಳಿಲ್ಲಪ್ಪ, ನಾನೇ ನಿಮ್ ಜೊತೆ ಮಾತಾಡಿ ಹೋಗೋಣ ಅಂತ ಬಂದೆ. ಮನೆಯಲ್ಲಿ ಸೊಸೆ ಏನಪ್ಪ ಮಾಡ್ತಾ ಇದ್ದಾಳೆ? ನೀನು ನಿಲ್ಲೆ, ಅವನು ನಮ್ ಜೊತೆ ಏನೋ ಮಾತಾಡಕ್ ಬಂದಿದ್ದಾನೆ. ನೀನೇನೋ ಸೊಸೆ ಬಗ್ಗೆ ಕೇಳ್ತಾ ಇದ್ದೀಯ. ಕತ್ತಲೆ ಆದ್ಮೇಲೆ ನಾವಿಬ್ರು ಮನೆಗೆ ಹೋಗ್ತೀವಿ ಅಂತ ಸೊಸೆಗ್ ಗೊತ್ತಿಲ್ವಾ ಅಥವಾ ಮಗನಿಗೆ ಗೊತ್ತಿಲ್ವಾ? ಅವನು ಇಷ್ಟು ದೂರ ನಮ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದಾನೆ ಅಂದ್ರೆ ಆ ವಿಚಾರ ಎಷ್ಟು ಮುಖ್ಯವಾದ ವಿಚಾರ ಅಂತ ನೀನ್ ಆಲೋಚನೆ ಮಾಡು. ನೀನ್ ಹೇಳಪ್ಪ. ಅದೇನಂದ್ರೆ ಅಪ್ಪ, ಈ ಊರಲ್ಲಿ ನೀರಿನ ಬರ ಬಂದಿದೆ. ನೀರಿಲ್ದೆ ಭೂಮಿಯೆಲ್ಲ ಬತ್ತಿ ಹೋಗಿದೆ. ಅದರಿಂದ ಇಲ್ಲಿ ಕೆಲ್ಸನೂ ಸಿಕ್ತಿಲ್ಲ. ಅದಕ್ಕೇನೆ. ಹಾಗೆ ಅಂತ ಸುಧಾಕರ್ ಹೇಳಲಿಕ್ಕೆ ಹೋದಾಗ ಅದರ ಮಧ್ಯದಲ್ಲೇ ಅದಕ್ಕೆ ಅಂತ ಮನೆಯಲ್ಲಿ ನೀನು ಸೊಸೆ ಕೂತು ಮಾತಾಡ್ಕೊಂಡು ಆ ವಿಚಾರದ ಬಗ್ಗೆ ನಮ್ ಜೊತೆ ಹೇಳ್ಬೇಕು ಅಂತ ತಾನೆಪ್ಪ ಇಷ್ಟು ದೂರ ನೀನ್ ಬಂದಿದೀಯಾ? ಹೌದು ತಾನೆ ಮಗನೇ? ನಾನೇನು ತೀರ್ಮಾನ ತಗೊಂಡು ಬಂದಿಲ್ಲಪ್ಪ. ಆ ವಿಚಾರದ ಬಗ್ಗೆ ನಿಮ್ ಜೊತೆ ಹೇಳಿದ್ರೆ ನೀವು ನಮ್ನ ಅರ್ಥ ಮಾಡ್ಕೋತೀರಾ ಅಂತಾನೆ ನಿಮ್ ಜೊತೆ ಹೇಳಕ್ ಬಂದೆ ಅಷ್ಟೇ ಹೊರತು ನಿಮ್ಮಿಬ್ರು ಮಾತು ಮೀರಿ ನಾನು ಎಲ್ಲಿಗೂ ಹೋಗಲ್ಲಪ್ಪ. ಸಾವೋ ಬದುಕೋ ಏನೇ ಇದ್ರೂ ಈ ಹಳ್ಳಿಯಲ್ಲೇ, ಇಲ್ಲಿ ಬಿಟ್ಟು ಎಲ್ಲಿಗೂ ಹೋಗಕ್ಕಾಗಲ್ಲ. ತಂದೆ ರಂಗಯ್ಯ ಹೇಳಿದ ತಕ್ಷಣ ಸುಧಾಕರ್ ಮರು ಮಾತನಾಡದೆ ಅಲ್ಲಿಂದ ಹೊರಟು ಹೋದ. ಆಗ ಗಂಟು ಮೂಟೆಯನ್ನು ಕಟ್ಟಿಕೊಂಡು ಹೊರಟಂತಹ ಗೋಪಾಲ ದಂಪತಿಯವರು ಸಿಕ್ಕಿದ್ರು. ಏನೋ ಗೋಪಾಲ, ಏನಿದು ಮೂಟೆ? ಇಬ್ರು ಗಂಟು ಮೂಟೆ ಕಟ್ಕೊಂಡು ಎಲ್ಲಿ ಹೊರಟ್ರಿ? ಈ ಊರಲ್ಲಿ ನೀರೇ ಇಲ್ಲ. ಹೊಲದ ಕಡೆ ಹೊಲನೇ ಬತ್ತಿ ಹೋಗಿದೆ, ಬಾವಿನೂ ಬತ್ತಿ ಹೋಗಿದೆ. ಆಗಿರುವಾಗ ಇಲ್ಲೇನ್ ಮಾಡೋದು? 10 ದಿನಗಳಲ್ಲೇ ನನ್ನ ತಂಗಿ ಬೇರೆ ತವ್ರ ಮನೆಗೆ ಬರ್ತಾಳೆ. ಅವಾಗ ನಾನು ಇನ್ನೇನ್ ಮಾಡೋದು? ಅಣ್ಣ, ನಮ್ನ ಹೋಗ್ಲಿಕ್ಕೆ ಬಿಡಿ. ಸ್ವಲ್ಪ ದಿನಗಳಾದ ನಂತರ ನಾವು ಬರ್ತೀವಿ. ಅಲ್ಲ ಕಣೋ ಗೋಪಾಲ, ಮಳೆ ಬಿಸಿಲು ಗಾಳಿ ಇದ್ಯಾವುದು ನಮ್ಮ ಕೈಯಲ್ಲಿ ಇಲ್ವಲ್ಲ. ನಮ್ಮ ಊರಿನವರನ್ನೆಲ್ಲ ಕರ್ಕೊಂಡು ಬೋರಿಲ್ ಹಾಕೋಣ ಕಣೋ. ಊರಿನ ಜನರ ಬಳಿ ಹೋಗಿ ಸಹಾಯ ಕೇಳೋಣ. ಎಲ್ಲರೂ ಕೂಡಿ ಸೇರಿದ್ರೆ ಎಲ್ಲನೂ ಆಗುತ್ತೆ. ನೀನ್ ಹೇಳೋದೇನೋ ಸರಿನೇ, ಆದ್ರೆ ಅಷ್ಟು ಬೇಗ ಇದೆಲ್ಲ ಸಾಧ್ಯನಾ? ಪ್ರಯತ್ನ ಪಟ್ರೆ ಸಾಧ್ಯವಿಲ್ಲದು ಏನೂ ಇಲ್ಲ. ನೀನು ಹೊರಟು ಹೋದ್ರೆ ನಿನ್ನ ನೋಡಿ ಇನ್ನೂ ಕೆಲವರು ಕೂಡ ಹೊರಟು ಹೋಗ್ತಾರೆ. ನಮ್ಮ ಊರ್ನ ಬಿಟ್ಟೋಗೋದು ನನಗ್ ಮಾತ್ರ ಇಷ್ಟನಾ? ಆದ್ರೂ ನಾನು ಹೊರಡ್ತಾ ಇದ್ದೀನಿ. ನಮ್ಮ ಊರಿನವ್ರ ಜೊತೆ ನೀನು ಕೂಡ ಮಾತಾಡಿ ಮುಂದಿನ ಕೆಲಸವನ್ನ ಆರಂಭಿಸು. ಬಾರೇ ರಾಧಾ, ಬಸ್ ಬರುವ ಸಮಯವಾಯಿತು. ಗೋಪಾಲ ರಾಧಾ ಮುಂದಕ್ಕೆ ಹೋಗ್ತಾ ಇದ್ರು. ಸುಧಾಕರ್ ತುಂಬಾನೇ ಬೇಜಾರ್ ಮಾಡ್ಕೊಂಡ. ಏನ್ರಿ, ಅತ್ತೆ ಮಾವ ಏನ್ ಹೇಳಿದ್ರು? ಎಲ್ಲಿಗೂ ಹೋಗೋದ್ ಬೇಡ ಅಂತ ಅಪ್ಪ ಅಮ್ಮ ಹೇಳ್ಬಿಟ್ರು. ಹಾಗಾದ್ರೆ ಇದೇ ಊರಲ್ಲಿದ್ದು ಈ ಬರದಲ್ಲಿ ಸಿಕ್ಕಾಕೊಂಡು ಕಷ್ಟಪಡ್ಬೇಕು ತಾನೇ? ಹಾಗೆಲ್ಲ ಹೇಳ್ಬೇಡ ಜ್ಯೋತಿ. ಸುಧಾಕರು ರಾಧಾ ಹೊರಟು ಹೋದ್ರು. ಅವ್ರ ಜೊತೆ ಮಾತಾಡುವಾಗ ಒಂದು ಆಲೋಚನೆ ಬಂತು. ಆ ಆಲೋಚನೆ ತುಂಬಾ ಚೆನ್ನಾಗಿತ್ತು. ಆಲೋಚನೆನಾ? ಅದೇನಪ್ಪ ಅಷ್ಟು ದೊಡ್ಡ ಆಲೋಚನೆ? ಎಲ್ಲರೂ ಸೇರಿ ಊರಲ್ಲಿ ಬೋರ್ವೆಲ್ ತೆಗೆದ್ರೆ ಹೇಗಿರುತ್ತೆ? ಹೋಗಿ ಕೇಳ್ ನೋಡಿ. ನೀರೇ ಇಲ್ಲದೆ ಬತ್ತಿ ಹೋಗಿರುವ ಈ ನೆಲದಲ್ಲಿ
ನೀರ್ ಹೇಗೆ ಬರುತ್ತೆ ಅಂತ ಎಲ್ಲರೂ ಕೇಳ್ತಾರೆ. ಹಣನ ತಿರುಗಿಸ್ಕೊಡಿ ಅಂತಾರೆ. ಏನ್ ಮಾಡ್ತೀರಾ? ಏನೇ ಜ್ಯೋತಿ, ನಾನು ಏನ್ ಹೇಳಿದ್ರು ನೀನ್ ಏನಾದ್ರೂ ಒಂದ್ ಹೇಳ್ತಾನೆ ಇರ್ತೀಯ. ಇನ್ನೇನ್ರಿ ಮಾಡೋದು? ನಂಗೆ ಗೊತ್ತಿರುವ ರೀತಿ ಮಾತಾಡ್ತೀನಿ. ನಾನು ಸಿದ್ಧವಾಗಿದ್ದೀನಿ. ನಗು ಬರದೇ ಇರುವ ಕಾಮಿಡಿ ಯಾಕೆ ಹೇಳಿ ನೋಡೋಣ. ಸುಧಾಕರ್ ಮೌನವಾಗಿದ್ದ. ನೀರಿನ ಬರದಿಂದ ನಾವು ಹೊರಗೆ ಬರೋದು ಹೇಗೆ ರೀ? ಜ್ಯೋತಿ, ನೀರಿನ ಬಗ್ಗೆ ನೀನು ಏನೂ ಆಲೋಚನೆ ಮಾಡ್ಬೇಡ. ನಾನು ಹೋಗಿ ಎಲ್ಲಿ ನೀರ್ ಬರುತ್ತೆ ಅಂತ ಪರಿಶೀಲನೆ ಮಾಡ್ತೀನಿ. ಆಮೇಲೆ ಹುಡ್ಕಾಡಿ ನೀರ್ ತರ್ತೀನಿ. ಅದುವರೆಗೂ ನೀನು ಏನು ಮಾತಾಡ್ಬೇಡ ಕಣೆ. ನಾವು ಬದುಕಕ್ಕೆ ಬೇಕಾಗಿರುವ ಸಂಪಾದನೆ ಹೇಗೆ ಅಂತ ನೀನೇ ಆಲೋಚನೆ ಮಾಡ್ಬೇಕು. ಇಲ್ಲಿ ನೋಡ್ರಿ, ನಾವು ಈ ಊರ್ ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಅತ್ತೆ ಮಾವ ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತು. ಅದಕ್ಕೇನೆ ನಾನೊಂದ್ ದೊಡ್ಡ ಆಲೋಚನೆಯನ್ನು ಮಾಡಿದೀನಿ. ಅಪ್ಪ ಅಮ್ಮನಿಗೆ ಹೇಳ್ದೆ ಕೇಳ್ದೆ ಈ ಊರ್ ಬಿಟ್ಟು ಹೋಗೋದು ಹಾಗೆ ತಾನೇ? ಹೀಗೆ ಏನೇನೋ ಮಾತಾಡಿದ್ರೇನೆ ನಂಗೆ ಸಿಟ್ಟು ಬರೋದು. ನಿಮ್ಮ ಬಾಯಿ ಮೇಲೆ 2 ಬಾರಿಸ್ಬೇಕು ಅನ್ಸುತ್ತೆ. ಅಷ್ಟೊಂದ್ ಕಠಿಣ ಯಾಕೇನೆ ಜ್ಯೋತಿ? ನಿನಗೆ ಬಂದಂತ ದೊಡ್ಡ ಆಲೋಚನೆ ಏನು ಅಂತ ಹೇಳೇ. ನಾನು ನೀರಿರುವ ಸ್ಥಳ ನೋಡಿ ತರಕಾರಿ ಬೆಳೆಯೋಣ ಅಂತ ಇದ್ದೀನಿ. ಅದ್ ಹೇಗೇನೆ ಜ್ಯೋತಿ? ಸ್ವಲ್ಪ ಮಡಿಕೆಗಳನ್ನ ತಂದು ಆ ಮಡಿಕೆಯಲ್ಲೇ ಮಣ್ಣು ತಗೊಂಬಂದು ಅದರಲ್ಲೇ ತರಕಾರಿನ ಬೆಳಿತೀನಿ. ಹೇಗೋ ಮನೆಯಲ್ಲಿ ಪದೇ ಪದೇ ಪಾತ್ರೆ ಎಲ್ಲ ತುಳಿತೀನಿ. ಆ ನೀರ್ನೆಲ್ಲ ಒಂದ್ ಕಡೆ ಶೇಖರಣೆ ಮಾಡಿ ಆ ನೀರ್ನ ಗಿಡಗಳಿಗೆ ಉಯ್ತೀನಿ. ಅವಾಗ ಎಲ್ಲವೂ ಸರಿಯಾಗುತ್ತೆ. ಆ ಬಿಂದಿಗೆಯಲ್ಲಿ ತೆಗ್ದಿಟ್ಟ ನೀರ್ನೇ ಒಂದೊಂದು ಗ್ಲಾಸು ಒಂದೊಂದು ಗಿಡಗಳಿಗೆ ಹಾಕ್ತೀನಿ. ಇನ್ನು ಏನ್ರಿ ಮಾಡೋದು? ಜ್ಯೋತಿ, ಮನೆ ದೀಪ ಹೆಂಗಸ್ರು ಅಂದ್ರೆ ಏನೋ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನೀನ್ ಮಾತಾಡುವಾಗ ಎಲ್ಲ ಅರ್ಥ ಆಯ್ತು. ಮನೆಗೆ ದೀಪನೇ ಹೆಂಗಸ್ರೆ. ಸಾಕು ಸಾಕು ನಿಲ್ಸಿ. ನಮ್ ಮನೆ ಹೊರಗಡೆ ಎಷ್ಟು ಮಡಿಕೆ ಇದೆ? 2-3 ಮಡಿಕೆ ಇರುತ್ತೆ ಜ್ಯೋತಿ. ಹೇಗೋ ಗೋಪಾಲ ಪಟ್ನಕ್ಕೆ ಹೊರಟೋದ ಅಲ್ಲ, ಅವನ್ ಮನೆಯಿಂದ ಕೂಡ 2 ತರೋಣ. ನಮ್ಮ ಮನೆಯಲ್ಲೂ ಸ್ವಲ್ಪ ಇದೆ ಅಲ್ವಾ? ಒಂದ್ರಲ್ಲಿ ಒಂದೊಂದು ತರಕಾರಿ ಬೆಳೆನ ಹಾಕು. ಬೇಕಾದಷ್ಟು ನಾವು ಉಪಯೋಗ ಮಾಡ್ಕೊಂಡು ಉಳ್ದಿದ್ನ ಮಾರ್ಕೆಟಲ್ಲಿ ಮಾರೋಣ. ನನ್ನ ಆಲೋಚನೆ ಕೂಡ ಅದೇ ರೀ. ಅದೇ ಆಲೋಚನೆ ಮಾಡಿದ್ದು. ಆಗ್ಲೇ ಹೋಗಿ ತಗೊಂಬರ್ತೀನಿ ಜ್ಯೋತಿ. ಹಾಗೆ ಅಂತ ಹೇಳಿ ಸುಧಾಕರ್ ಅಲ್ಲಿಂದ ಹೊರಟು ಹೋದ. ಮನೆಯ ಹೊರಗಡೆ 5 ಮಡಿಕೆಯನ್ನಿಟ್ಟು ಆ 5 ಮಡಿಕೆಯಲ್ಲಿ ಒಂದೊಂದು ರೀತಿಯ ತರಕಾರಿ, ಟೊಮೆಟೊ, ಈರುಳ್ಳಿ, ಬದನೆಕಾಯಿ, ಬೆಂಡೆಕಾಯಿ ಈ ರೀತಿ ಸ್ವಲ್ಪ ತರಕಾರಿಯನ್ನು ಹಾಕಿದ್ರು. ಸುಧಾಕರ್ ಉಪಯೋಗ ಮಾಡಿಟ್ಟಿದ್ದಂತಹ ನೀರನ್ನು ತಂದು ಗಿಡಗಳಿಗೆ ಉಯ್ತಾ ಇದ್ದ. ವಿದ್ಯಾಭ್ಯಾಸನೇ ಇಲ್ಲದಿರುವ ಸೊಸೆ ಮಗನನ್ನು ನೋಡಿ ತಂದೆ ತಾಯಿ ಇಬ್ರು ತುಂಬಾನೇ ಸಂತೋಷ ಪಟ್ರು. ಇಲ್ಲಿ ನೋಡಮ್ಮ ಸೊಸೆ, ವಿದ್ಯಾಭ್ಯಾಸ ಇಲ್ಲದಿದ್ರು ನಿಮ್ಮ ಬುದ್ಧಿವಂತಿಕೆ ತುಂಬಾ ಚೆನ್ನಾಗಿದೆ. ಪಟ್ನಕ್ಕೆ ಹೋಗೋದ್ ಬೇಡ ಅಂತ ಹೇಳಿದಿಕ್ಕೆ ನೀನು ನಮ್ ಜೊತೆ ಮಾತಾಡದೆ ನಮ್ಗೆ ಊಟ ಕೊಡದೆ ಬೇಜಾರ್ ಮಾಡ್ಕೊಂಡಿರ್ತೀಯ ಅನ್ಕೊಂಡಿದ್ದು. ಆದ್ರೆ ನೀನ್ ಆ ರೀತಿ ಮಾಡ್ಲೇ ಇಲ್ಲ. ನೀನು ತುಂಬಾ ಒಳ್ಳೆಯವಳಮ್ಮ. ಅತ್ತೆ, ಲೋಕದ ಜ್ಞಾನ ನನಗೆ ಅಷ್ಟು ದೊಡ್ಡದಾಗಿ ಇಲ್ಲದಿದ್ರು ಕೂಡ ನೀವು ಮಾವಯ್ಯ ನನಗೆ ತಂದೆ ತಾಯಿ ಹಾಗೆ. ನನ್ನ ಅಣ್ಣ ಅತ್ತಿಗೆ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನಮ್ ತಂದೆ ತಾಯಿ ಎಷ್ಟು ಬೇಜಾರ್ ಮಾಡ್ಕೋತಾರೋ ಹಾಗೆ ತಾನೇ ನೀವು ಕೂಡ ಬೇಜಾರ್ ಮಾಡ್ಕೋತೀರಾ ಅಂತ ನಂಗೆ ಗೊತ್ತು. ನಾನು ಪಟ್ನಕ್ಕೆ ಹೋಗ್ಬೇಕು ಅಂತ ಹಠ ಹಿಡ್ದಿಲ್ಲ. ಪರವಾಗಿಲ್ಲಮ್ಮ ಸೊಸೆ, ನಿನ್ನ ಬುದ್ಧಿವಂತಿಕೆಯಿಂದ ನೀವಿಬ್ರು ಚೆನ್ನಾಗಿದ್ದು ನಮ್ಮನ್ನು ಚೆನ್ನಾಗಿ ಸಂತೋಷ ಪಡಿಸಿದೀರಾ. ನಮಗೆ ಇಷ್ಟು ಸಾಕಮ್ಮ. ಅತ್ತೆ ಸೊಸೆ ಇಬ್ರು ಸಂತೋಷವಾಗಿ ಮಾತಾಡೋದನ್ನ ನೋಡಿ ರಂಗಯ್ಯ ಸುಧಾಕರ್ ನೋಡಿ ತುಂಬಾ ಸಂತೋಷ ಪಟ್ರು. ಅತ್ತೆಯಾದ ಸಾವಿತ್ರಿ ಜೊತೆ ಸೇರ್ಕೊಂಡು ಬೆಳೆದಂತಹ ತರಕಾರಿನ ಮಾರ್ಕೆಟಿಗೆ ತಗೊಂಡೋಗಿ ವ್ಯಾಪಾರ ಮಾಡ್ತಿದ್ಲು. ಅವರ ಬುದ್ಧಿವಂತಿಕೆ ಅವರಿಗೆ ಜೀವನ ಮಾಡ್ಲಿಕ್ಕೆ ಒಂದು ದಾರಿಯನ್ನು ತೋರಿಸಿಕೊಡ್ತು. ಅಡವಿ ಮಧ್ಯ ಎನ್ನುವ ಒಂದು ಸಣ್ಣ ಗ್ರಾಮಕ್ಕೆ ಪಟ್ನದಿಂದ ಹಳ್ಳಿಗೆ ಪಾಠ ಮಾಡಕ್ಕೆ ಒಬ್ರು ಮೇಸ್ಟರ್ ಬಂದಿದ್ರು. ಅವರ ಹೆಸರು ಸುಧಾಕರ್. ಹಳ್ಳಿಯ ಜೀವನ ಅವನಿಗೆ ಹೊಸದು. ಮೊದಲ ದಿನ ಶಾಲೆಯಲ್ಲಿ ಎಲ್ಲಾ ಕೆಲಸವನ್ನು ಮುಗಿಸಿ ಸಂಜೆಯ ಸಮಯದಲ್ಲಿ ಅಟೆಂಡರ್ ಆದ ಗೋಪಯ್ಯನ್ ಜೊತೆ ಸುತ್ತಾ ಇರುವಾಗ ಎನ್ನುವ ಅಡಿಗೆ ವಾಸನೆ ಅವನ ಮೂಗಿಗೆ ತಗುಲಿತು. ನಿಂತಲ್ಲೇ ನಿಂತುಕೊಂಡು ಆ ವಾಸನೆಯನ್ನು ತಗೊಳ್ತಾ ಇದ್ದ. ಆಹಾ, ಗೋಪಯ್ಯ, ಈ ಗಮ್ ಎನ್ನುವ ವಾಸನೆ ಎಲ್ಲಿಂದ ಬರ್ತಾ ಇದೆ? ಹಾಗೆ ಅಂತ ಗೋಪಯ್ಯನ್ ಜೊತೆ ಕೇಳಿದ. ಸರ್, ಬೇರೆ ಎಲ್ಲಿಂದ ಸರ್? ನಮ್ಮ ಸೀತಮ್ಮನ ಮನೆಯಿಂದನೇ ಬರ್ತಾ ಇರೋದು ಈ ಗಮ್ಮತ್ತೆನ್ನುವ ವಾಸನೆ. ಆ ಸೀತಮ್ಮ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರ ಗೋಪಯ್ಯ? ಮೇಷ್ಟ್ರೇ, ನೀವು ನಮ್ಮ ಊರಿಗೆ ಹೊಸದಾಗಿ ಬಂದಿದ್ದೀರಾ ಅಲ್ವಾ? ಅದಕ್ಕೆ ನಿಮ್ಗೆ ನಮ್ಮ ಸೀತಮ್ಮನ ಕೈ ರುಚಿ ಗೊತ್ತಿಲ್ಲ. ಅವರಿಗೆ 67 ವರ್ಷ ಆದ್ರೂ ಕೂಡ ಅವರು ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ ಗೊತ್ತಾ? ಗೋಪಯ್ಯ, ನೀವು ಇಷ್ಟು ಹೇಳುವಾಗ ಆ ಸೀತಮ್ಮನ ಕೈಯಿಂದ ಊಟ ತಿನ್ಬೇಕು ಅನ್ಸ್ತಾ ಇದೆ. ಆಯ್ತು ಮೇಷ್ಟ್ರೆ, ಖಂಡಿತವಾಗಿ ನಿಮ್ನ ಸೀತಮ್ಮನ ಮನೆಗೆ ಕರ್ಕೊಂಡೋಗ್ತೀನಿ. ಹಾಗೆಂತ ಹೇಳಿ ಅವರು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು. ಮೇಷ್ಟ್ರೆ, ಆ ಸೀತಮ್ಮ ನಮ್ಮ ಊರಲ್ಲಿ ವಯಸ್ಸಾದ ಮುದುಕಿ ಅಂತ ಹೇಳಲಿಕ್ಕೆ ಆಗಲ್ಲ ಮೇಷ್ಟ್ರೆ. ಅಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾರೆ. ದೇವರ ಕೈಯಲ್ಲಿ ಅಮೃತ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಸೀತಮ್ಮನ ಕೈಯಲ್ಲಿ ಏನೋ ಒಂದು ಅದ್ಭುತ ಇದೆ. ಗೋಪಯ್ಯ, ಆ ವಯಸ್ಸಾದ ಅಮ್ಮನ ಬಗ್ಗೆ ನೀವು ಹೇಳ್ತಾ ಇರುವಾಗ ನನಗೆ ನನ್ನ ಅಮ್ಮ ನೆನಪಿಗೆ ಬರ್ತಾರೆ. ನಮ್ಮ ಊರಲ್ಲಿ ಯಾವ ಹಬ್ಬ ಹರಿದಿನ ಏನೇ ಬಂದ್ರೂ ಕೂಡ ನಮ್ಮ ಸೀತಮ್ಮನ ಅಡಿಗೆನೆ ಅಲ್ಲಿ ಮೊದಲಿಗೆ ಇರೋದು. ಈ ಊರಲ್ಲಿ ಯಾರಿಗೆ ತಲೆನೋವು ಜ್ವರ
ಶೀತ ಕೆಮ್ಮು ಅಂತ ಏನೇ ಬಂದ್ರೂ ಕೂಡ ಯಾರು ಕೂಡ ಡಾಕ್ಟರ್ ಬಳಿ ಹೋಗೋದೇ ಇಲ್ಲ, ಸೀತಮ್ಮನ ಬಳಿಯೇ ಹೋಗೋದು. ಗೋಪಯ್ಯ, ನೀವು ಆ ಅಜ್ಜಿ ಬಗ್ಗೆ ಹೇಳ್ತಾನೆ ಇರ್ತೀರಾ ಅಥವಾ ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀರಾ? ಮೇಸ್ಟ್ರೆ, ಇದೋ ಇಲ್ಲೇ ನಾವು ಬಂದ್ಬಿಟ್ಟೋ. ಹಾಗೆ ಅಂತ ಒಂದು ಮಣ್ಣಿನ ಮನೆ ಕರ್ಕೊಂಡೋದ. ಹೆಸರಿಗೆ ಮಾತ್ರ ಅದು ಮಣ್ಣಿನ ಮನೆ, ಆದ್ರೆ ಆ ಮನೆ ಎದುರಿಗೆ ಹೂ ಗಿಡ, ತರಕಾರಿ ಗಿಡ ಎಲ್ಲವೂ ಇತ್ತು. ಸೀತಮ್ಮ ಮನೆಯೊಳಗೆ ಬರುವವರನ್ನು ನೋಡಿದ್ರು. ಏನೋ ಗೋಪಯ್ಯ, ಯಾರೋ ಇದು, ಯಾವ ಕೆಲ್ಸದ ಮೇಲೆ ಕರ್ಕೊಂಡ್ ಬಂದಿದೀಯಾ? ಅವ್ವಾ, ಇವ್ರು ನಮ್ ಶಾಲೆಗೆ ಹೊಸದಾಗಿ ಬಂದಿರುವ ಮೇಷ್ಟ್ರು. ನಿಮ್ಮ ಅಡುಗೆಯ ವಾಸನೆಗೆ ಮೈ ಮರೆತು ಊಟ ಮಾಡಕ್ ಬಂದಿದ್ದಾರೆ. ಸರಿ ಕಣಪ್ಪ, ಬನ್ನಿ ಕೂತ್ಕೊಳ್ಳಿ. ಅಜ್ಜಿ, ಇಷ್ಟೊಂದು ಘಮಘಮ ವಾಸನೆ ಬರ್ತಾ ಇದೆ ಅಲ್ವಾ? ಏನ್ ಮಾಡಿದ್ರಿ? ಪುಳಿಯೋಗರೆ, ಪಾಯಸ, ರಾಮನವಮಿ ಅಲ್ವಾ, ಅದಕ್ಕೇನೆ ಮಾಡ್ದೆ ಅಪ್ಪ. ಹಬ್ಬ ಅಂದ್ರೆ ಎಲ್ರಿಗೂ ಕೊಡ್ತೀರಾ? ಅಯ್ಯೋ, ನಮ್ಮೂರಲ್ಲಿ ಹಬ್ಬ ಹರಿದಿನ ಅಂದ್ರೆ ಎಲ್ಲರೂ ಹಂಚ್ಕೊಂಡು ತಿಂತೀವಪ್ಪ. ಸುಧಾಕರನಿಗೆ ಒಂದು ಬಾಳೆ ಎಲೆ ಹಾಕಿ ಪುಳಿಯೋಗರೆ ಪಾಯಸವನ್ನು ಬಡಿಸಿದ್ರು. ಸುಧಾಕರ್ ಬಾಯಲ್ಲಿ ಒಂದು ತುತ್ತನ್ನು ತೆಗೆದಿಟ್ಟ ತಕ್ಷಣ ಮೈಮರೆತು ಹೋದ. ಅಜ್ಜಿ, ಇಂಥ ರುಚಿ ಯಾವಾಗ್ಲೂ ತಿಂದಿದ್ದು, ಇವಾಗ್ಲೇ ಮತ್ತೆ ತಿಂತಿದ್ದೀನಿ ಹಾಗೆಂತ ಹೇಳಿದಾಗ ಅಜ್ಜಿಯು ಸಂತೋಷಪಟ್ರು. ಸುಧಾಕರ್ ಪುಳಿಯೋಗರೆ ಪಾಯಸವನ್ನು ತಿಂತಾ ಇರುವಾಗ ಜಯಮ್ಮ ಎನ್ನುವ ಮಹಿಳೆ ಬಂದ್ರು. ಜಯಮ್ಮ, ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ಅಜ್ಜಿ. ಹಾಗಾದ್ರೆ ನಾನ್ ಕೇಳಿದ ವಿಚಾರ ನಿಜಾನಾ? ಏನೇ ಅಜ್ಜಿ, ಇವಾಗ ನಾನ್ ಬಂದಿರೋದ್ ಕೂಡ ಆ ವಿಚಾರದ ಬಗ್ಗೆ ಮಾತನಾಡ್ಲಿಕ್ಕೆ. ಮತ್ತೆ ಸೀಮಂತ ಯಾವಾಗ ಜಯಮ್ಮ? ಅಜ್ಜಿ, ಈ ಭಾನುವಾರನೇ. ಅಡಿಗೆ ಎಲ್ಲ ನೀವೇ ಮಾಡ್ಬೇಕು. ಆಮೇಲೆ ಆಗಲ್ಲ ಅಂತ ಹೇಳ್ಬಾರ್ದು, ನನಗೆ ಹೇಳಲಿಲ್ಲ ಅಂತ ಕೂಡ ಹೇಳ್ಬಾರ್ದು. ನೀವೇ ಮುಂದೆ ಬಂದ್ ನಿಂತ್ ಮಾಡ್ಬೇಕು. ಅಯ್ಯೋ, ಯಾಕವ್ವ ಬರಲ್ಲ? ಎಲ್ಲರೂ ನಮ್ಮವ್ರು ತಾನೆ, ನಾನ್ ಬರಲ್ಲ ಅಂತ ಹೇಳಿದ್ರೆ ಆಗುತ್ತಾ? ಇನ್ನು ಎಲ್ಲರಿಗೂ ಹೇಳ್ಬೇಕಾಗಿದೆ. ನಾನಿನ್ನು ಹೊರಡ್ತೀನಿ. ನೀವು ಮಾತ್ರ ಈ ಭಾನುವಾರನೇ ಬಂದು ಮುಂದೆ ನಿಂತು ಎಲ್ಲ ಮಾಡ್ಕೊಡ್ಬೇಕು. ನಾನಿನ್ನು ಹೊರಡ್ತೀನಿ, ಬರ್ಲಾ? ಸರಿ ಅಮ್ಮ, ಇಷ್ಟು ದೂರ ಬಂದ್ ನಂಗೆ ಹೇಳ್ಬೇಕಾ? ಹೊರಡಮ್ಮ, ನಿಂಗೂ ಕೆಲ್ಸ ಇರುತ್ತೆ. ಹಾಗೆ ಅಂತ ಹೇಳಿದ ತಕ್ಷಣ ಜಯಮ್ಮ ಅಲ್ಲಿಂದ ಹೊರಟು ಹೋದ್ಲು. ಸ್ವಲ್ಪ ದಿನದಲ್ಲೇ ಸುಧಾಕರ್ ಗ್ರಾಮದ ಜೀವನಕ್ಕೆ ಹೊಂದಿಕೊಂಡ. ಅವನು ಪ್ರತಿಯೊಂದು ವಾರ ಸೀತಮ್ಮನ ಮನೆಗೆ ಬಂದು ಸೀತಮ್ಮನ ಅಡಿಗೆ ತಿಂತಿದ್ದ. ಏನಪ್ಪಾ ಸುಧಾಕರ್, ಯಾವಾಗ ನೋಡಿದ್ರು ನಿಮ್ಮ ಅಮ್ಮನ ಬಗ್ಗೆನೇ ಹೆಮ್ಮೆಯಿಂದ ಹೇಳ್ತೀಯಾ? ನನಗೆ ನಿಮ್ಮ ಅಮ್ಮನ ನೋಡ್ಬೇಕು ಅನ್ಸುತ್ತೆ. ಒಂದ್ಸಲ ನಿಮ್ಮ ಅಮ್ಮನ ಕರ್ಕೊಂಬ ನೋಡೋಣ. ಅಜ್ಜಿ, ನನಗೆ ಅಮ್ಮ ಇಲ್ಲ. ನಾನು ಹುಟ್ಟಿದಾಗನೇ ತೀರ್ಕೊಂಡ್ಬಿಟ್ರು. ನಮ್ ತಂದೆ ಕೂಡ ಇವಾಗಷ್ಟೇ ತೀರ್ಕೊಂಡಿದ್ದು. ಆಮೇಲೆನೆ ನನ್ಗೆ ಈ ಕಡೆ ಟೀಚರ್ ಆಗಿ ಪೋಸ್ಟ್ ಸಿಕ್ಕಿದ್ದು. ಅದಕ್ಕೇನೆ ನಾನು ಹೊರಟು ಬಂದ್ಬಿಟ್ಟೆ. ಹಾಗೆ ಸುಧಾಕರ್ ಹೇಳಿದಾಗ ಸೀತಮ್ಮನಿಗೆ ಸುಧಾಕರ್ ಮೇಲೆ ಕರುಣೆ ಹುಟ್ಟಿತ್ತು. ಇಲ್ಲಿ ನೋಡಪ್ಪ, ನಿನ್ಗೆ ಯಾರು ಇಲ್ಲ ಅಂತ ಹೇಳ್ಬೇಡ. ನಿನಗೆ ನಾವಿದ್ದೀವಿ. ನೀನು ಒಪ್ಕೊಂಡ್ರೆ ನಮ್ಮೂರಿನ ಹುಡುಗಿ ನೋಡಿ ನಿನ್ಗೆ ಮದ್ವೆ ಮಾಡ್ತೀವಿ. ಆಗ ನೀನು ನಮ್ಮೂರಲ್ಲೇ ಇರ್ತೀಯಾ, ನಾವು ಸಂಬಂಧಿಕರಾಗ್ತೀವಿ. ಏನ್ ಹೇಳ್ತೀಯಾ? ಹಾಗೆ ಅಂತ ಕೇಳಿದಾಗ ಸುಧಾಕರ್ ನಾಚಿಕೆ ಪಡಲಾರಂಭಿಸಿದ. ಅದೇ ಸಮಯದಲ್ಲಿ ಹಾಲನ್ನು ತೆಗೆದುಕೊಂಡು ವೈದೇಹಿ ಬಂದ್ಲು. ಸುಧಾಕರ್ ವೈದೇಹಿನ ನೋಡ್ದ. ವೈದೇಹಿ ಕೂಡ ಸುಧಾಕರನನ್ನು ನೋಡ್ತಾ ಇದ್ಲು. ಅವರಿಬ್ಬರನ್ನು ಗಮನಿಸಿದ್ರು ಸೀತಮ್ಮ. ಸುಧಾಕರು, ನಾನು ನಿನ್ಗೆ ಒಂದು ಹುಡುಗಿ ಬಗ್ಗೆ ಹೇಳ್ದೆ ಅಲ್ವಾ? ಆ ಹುಡುಗಿ ಇವಳೆ. ಎಲ್ಲ ಕೆಲ್ಸನ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹಾಗೆ ಅಂತ ಹೇಳ್ತಾ ಇದ್ದಾಗ ಸುಧಾಕರ್ ವೈದೇಹಿಯನ್ನು ಒಮ್ಮೆ ನೋಡಿದ. ವೈದೇಹಿ ಕೂಡ ಸುಧಾಕರನನ್ನು ನೋಡಿದ್ಲು. ಅವರಿಬ್ಬರಿಗೂ ಇಷ್ಟವಾಯಿತು. ಏನೇ ವೈದೇಹಿ, ನನ್ ಮೊಮ್ಮಗ ಇಷ್ಟ ಆದ್ನಾ? ಹಾಗೆ ಅಂತ ಕೇಳಿದಾಗ ಅವಳಿಗೆ ನಾಚಿಕೆ ಆಯಿತು. ಸುಧಾಕರ್ ಕಣ್ಣಿಂದ ನೀರು ಬಂತು. ಯಾಕಪ್ಪ ಸುಧಾಕರು, ಯಾಕೆ ಕಣ್ಣೀರಾಗ್ತಾ ಇದೀಯಾ? ಅದು ಆನಂದ ಕಣ್ಣೀರು ಅಜ್ಜಿ. ಹಾಗೆ ಅಂತ ಹೇಳಿದಾಗ ಸೀತಮ್ಮ ಕೂಡ ಸಂತೋಷಪಟ್ರು. ವೈದೇಹಿ, ನೀನು ಮನೆಗೆ ಹೋಗಿ ನಿಮ್ಮ ಅಪ್ಪನ ನನ್ ಕರ್ದೆ ಅಂತ ಹೇಳು. ಸರಿ ಅಜ್ಜಿ. ಹಾಗೆ ಹೇಳಿ ವೈದೇಹಿ ಹೊರಟು ಹೋದ್ಲು. ಹೀಗೆ ದಿನಗಳು ಕಳೀತಾ ಇತ್ತು. ಭಾನುವಾರ ಬಂತು. ಸೀತಮ್ಮ ಜಯಮ್ಮನ ಮನೆಗೆ ಹೋದ್ರು. ದಿನ ಜಯಮ್ಮನ ಮನೆಯಲ್ಲಿ ಸೀಮಂತ ಇತ್ತು. ಬನ್ನಿ ಅಜ್ಜಿ, ಸೀಮಂತಕ್ಕೆ ಏನೇನು ಅಡಿಗೆ ಮಾಡ್ಬೇಕು, ಏನೇನ್ ತರ್ಬೇಕು ಅಂತ ಹೇಳ್ಬಿಟ್ರೆ ನಾವು ತಗೊಂಡ್ ಕೊಟ್ಬಿಡ್ತೀವಿ, ನೀವು ಮಾಡ್ಕೊಟ್ಬಿಡ್ತೀರಾ? ಸೀತಮ್ಮನವರು ಯಾವ್ಯಾವ ವಸ್ತು ಅಂತ ಹೇಳಿದಾಗ ಜಯಮ್ಮನ ಗಂಡ ಅಂಗಡಿಗೆ ಅಂತ ತರ್ಲಿಕ್ಕೆ ಹೋದ್ರು. ಅವರಿಬ್ಬರು ಮಾತಾಡ್ತಾ ಇದ್ರು. ಜಯಮ್ಮನ ಗಂಡ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಬಂದು ಕೊಟ್ರು. ಸೀತಮ್ಮ ಅಡಿಗೆ ಮಾಡಲು ಆರಂಭಿಸಿದ್ರು. ಗ್ರಾಮದಲ್ಲಿ ಸೀತಮ್ಮನ ಅಡುಗೆ ಹೆಸರುವಾಸಿಯಾಯಿತು. ಪಕ್ಕದೂರಿನಿಂದ ಕೂಡ ಬಂದು ಜನರು ಊಟ ಮಾಡಲಾರಂಭಿಸಿದ್ರು. ಆದ್ರೆ ಅವರು ಮಾತ್ರ ಇನ್ನು ಅದೇ ಸಾದಾ ಸೀದಾ ಜೀವನವನ್ನು ಮಾಡ್ತಾ ಇದ್ರು. ಅವರಿಗೆ ಹಣ ಮುಖ್ಯ ಇರ್ಲಿಲ್ಲ. ಆ ಊರಿನವರು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಎನ್ನುವುದೇ ಅವರ ಒಂದೇ ಇಷ್ಟ. ಸ್ವಲ್ಪ ದಿನಗಳ ನಂತರ ಸುಧಾಕರ್ ಒಂದು ವಿಷಯವನ್ನು ಹೇಳಿದ. ಅಜ್ಜಿ, ನಿಮ್ಮ ಅಡುಗೆ ಎಲ್ಲರೂ ತಿನ್ಬೇಕು. ನಾವು ಯಾಕೆ ಒಂದು ಭೋಜನ ಶಾಲೆಯನ್ನು ಏರ್ಪಾಡು ಮಾಡಬಾರ್ದು? ಭೋಜನ ಶಾಲೆನಾ? ಹಾಗೆ ಅಂತ ಅಜ್ಜಿ ಸ್ವಲ್ಪ ಸಂಕೋಚ ಪಟ್ರು. ಅಜ್ಜಿ, ನೀವು ಯಾವುದ್ರ ಬಗ್ಗೆನೂ ಆಲೋಚನೆ ಮಾಡ್ಬೇಡಿ. ಎಲ್ಲ ನಾನ್ ನೋಡ್ಕೋತೀನಿ. ನೀವು ಗಮ್ಮತ್ತಾಗಿರುವ ಅಡಿಗೆ ಮಾಡಿದ್ರೆ ಸಾಕು. ಅಂದ್ರೆ
ನಾವು ಭೋಜನ ಶಾಲೆಯನ್ನು ಏರ್ಪಾಡು ಮಾಡ್ತೀವಿ ಅಂದ್ರೆ ಊರಿನವರೆಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾರೆ. ಕೊಳಿ ಅಜ್ಜಿ, ನಾವು ಭೋಜನ ಶಾಲೆಯನ್ನು ಪ್ರಾರಂಭಿಸೋಣ. ಸೀತಮ್ಮ ಒಪ್ಪಿಕೊಂಡ್ರು. ಗ್ರಾಮದಲ್ಲಿ ಇರುವವರೆಲ್ಲರೂ ಸಹಾಯ ಮಾಡಿದ್ರು. ಹೀಗೆ ಹಳ್ಳಿಯಲ್ಲಿ ಗಮ್ಮತ್ತಾದ ಅಜ್ಜಿಯ ಅಡುಗೆ ಎನ್ನುವ ಬೋರ್ಡ್ ಅನ್ನು ರೆಡಿ ಮಾಡಿದ್ರು. ಭೋಜನ ಶಾಲೆಗೆ ದೂರ ದೂರದಿಂದ ಕೂಡ ಜನರು ಬಂದು ಊಟ ಮಾಡಿ ಹೋಗ್ತಿದ್ರು. ರಾಜಯ್ಯ, ವೈದೇಹಿ ಇಬ್ರು ಸುಧಾಕರನನ್ನು ನೋಡ್ಲಿಕ್ಕೆ ಬಂದ್ರು. ಸೀತಮ್ಮ ರಾಜಯ್ಯನ ಬಳಿ ಸುಧಾಕರ್ ಬಗ್ಗೆ ಎಲ್ಲಾ ವಿಚಾರವನ್ನು ಹೇಳಿದ್ರು. ಸುಧಾಕರ್ ವೈದೇಹಿ ಅವರಿಬ್ಬರಿಗೂ ಮದುವೆ ಮಾಡ್ಬೇಕು ಎನ್ನುವ ವಿಚಾರವನ್ನು ಹೇಳಿದ್ರು. ರಾಜಯ್ಯ ಕೂಡ ಒಪ್ಪಿಕೊಂಡ್ರು. ಮರುದಿನ ಪಂಚಾಯಿತಿಯ ಸಭಾಂಗಣದಲ್ಲಿ ಸುಧಾಕರ್ ವೈದೇಹಿಗೆ ಮದುವೆಯಾಯಿತು. ಎಲ್ಲರೂ ಅಜ್ಜಿಯ ಅಡಿಗೆ ಬಗ್ಗೆನೇ ಮಾತಾಡ್ತಾ ಇದ್ರು. ಆ ಮದುವೆಯಲ್ಲಿ ಅಜ್ಜಿ ಅಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ರು. ಹೀಗೆ ಹಳ್ಳಿಯಲ್ಲಿರುವ ಸಾಧಾರಣವಾದ ಒಬ್ರು ಅಜ್ಜಿ ಆ ಹಳ್ಳಿಯಲ್ಲಿ ಎಲ್ಲರ ಮನಸ್ಸಲ್ಲಿ ಒಂದು ಮನೆ ಮಾತಾಗಿ ಉಳಿದು ಹೆಸರುವಾಸಿಯಾಗಿದ್ರು ಅಜ್ಜಿ.